ನಮಸ್ತೆ ಎಲ್ಲರಿಗೂ ವೆಲ್ಕಮ್ ಟು ಮೈ ಚಾನಲ್ ಅವೇಕನ್ ಟ್ಯಾರೋಸ್ ವಿತ್ ನಿಖಿತಾ. ಇವತ್ತಿನ ರೀಡಿಂಗ್ ಏನಂತಂದ್ರೆ ನಿಮ್ದು ಕ್ವಶನ್ನ ನಿಮ್ಮ ಪರ್ಸನ್ನಿಗೆ ಏನು ಅಂತ, ಆಮೇಲೆ ಅದಕ್ಕೆ ಅವ್ರು ಆನ್ಸರ್ ಏನು ಕೊಡ್ತಾರಂತ ಕಾರ್ಡ್ಸ್ ತೆಗ್ದೇನೆ ನಾನು. ಇದು ನಿಮ್ಮ ಕ್ವಶನ್ಸ್, ಇದು ನಿಮ್ಮ ಪಾರ್ಟ್ನರಿಂದ ಆನ್ಸರ್ಸ್ ಮತ್ತು ಚಾನಲ್ಡ್ ಮೆಸೇಜಸ್. ನೀವು ಅವ್ರಿಗೆ ಏನು ಮೆಸೇಜಸ್ ಕೊಡೋಕೆ ಇಷ್ಟಪಡ್ತೀರಿ, ಅವ್ರು ನಿಮಗೇನು ಮೆಸೇಜಸ್ ಕೊಡೋಕೆ ಇಷ್ಟಪಡ್ತೀರಿ ಅಂತ ಮಾಡ್ತೀನಿ. ದಿಸ್ ಈಸ್ ಅ ಜನರಲ್ ಕಲೆಕ್ಟಿವ್ ಆ್ಯಂಡ್ ಟೈಮ್ಲೆಸ್ ರೀಡಿಂಗ್. ನೀವು ಯಾವಾಗ ನೋಡ್ತೀರೋ ಅವತ್ತು ನಿಮ್ಗೆ ಇದು ರೆಸನೇಟ್ ಆಗುತ್ತೆ. ಓಕೆ, ಇದಕ್ಕೆ ಕೆಲವೊಂದು ಕ್ವಶನ್ಸ್ ಬಂದಿದ್ದಾವೆ. ಯಾರು ಕ್ವಶನ್ ಕೇಳಿರಿ ಅಂತ ನೋಡ್ಕೊಳ್ರಿ. ಓಕೆ, ಕೆಲವೊಬ್ರು ಏನು ಕೇಳ್ತಿದ್ದೀರಿ ಅಂದರೆ, ನೀವು ಯಾಕೆ ವಾಪಸ್ ಬರ್ತಾಯಿಲ್ಲ ನನ್ನ ಜೀವನಕ್ಕೆ? ಟ್ರಾವೆಲಿಂಗಿಗೆ ಹೋಗಿರ್ಬೋದು, ನಿಮ್ಮ ಅಂದರೆ ಲಾಂಗ್ ಡಿಸ್ಟೆನ್ಸ್ ಇರ್ಬೋದು ನಿಮ್ಮದು ರಿಲೇಷನ್ಶಿಪ್. ಅದಕ್ಕೆ ನೀವು ವಾಪಸ್ ಯಾಕೆ ಬರ್ತಾಯಿಲ್ಲ ಅಂತ ಕೇಳ್ತಾ ಇದ್ದೀರಿ. ಪ್ಲ್ಯಾನಿಂಗ್ ಯಾಕೆ ಮಾಡ್ತಾಯಿಲ್ಲ ನಮ್ಮ ರಿಲೇಷನ್ಶಿಪ್ಪಿಗೆ? ಆಮೇಲೆ ಕೆಲವೊಬ್ರು ಅಂದರೆ ನಿಮ್ಮದು ಪಾಸ್ಟಿಂದ ಏನೈತಲ್ಲ ಅದನ್ನೆಲ್ಲ ಬಿಟ್ಟು ಈಗ ಹೊಸ ಈಗ ನನ್ನ ಜೊತೆ ಅದೇ ಅಂದರೆ ನನ್ನ ಜೊತೆಗೆ ಹೊಸ ಹಿಂದೆಲ್ಲ ಬಿಟ್ಬಿಡ್ಬೇಕು. ನನ್ನ ಜೊತೆಗಿದ್ರೆ ನನ್ನ ಜೀವನದಲ್ಲಿ ನನ್ನ ಜೊತೆಗೆ ಇರಬೇಕು, ಯಾಕೆ ಇರ್ತಾ ಇಲ್ಲ ಅಂತ ಕ್ವಶನ್ ಕೇಳ್ತಾ ಇದ್ದೀರಿ. ನಿಮ್ಗೆ ಯಾಕೆ ನನ್ನ ಮೇಲೆ ಕಾನ್ಫಿಡೆನ್ಸ್ ಇಲ್ಲ ಅಂತ ಕ್ವಶನ್ ಕೇಳ್ತಾ ಇದ್ದೀರಿ. ಇದಕ್ಕೆ ಅವ್ರು ಏನು ಆನ್ಸರ್ ಮಾಡ್ತಾರಂದ್ರೆ, ನಿಮ್ಮ ಈ ಕ್ವಶನ್ನಿಗೆ ಆನ್ಸರ್ ಏನು ಬಂದೈತಂದ್ರೆ, ಅವರಿಗೆ ಹಳೇದನ್ನೆಲ್ಲ ಏನು ಅವ್ರು ಮಾಡಿದ್ದೇನು ತಪ್ಪುಗಳಿದ್ವ ಅಥವಾ ಅವ್ರಿಗೆ ಯಾರು ಅದೆಲ್ಲ ಕನ್ಫೆಷನ್ ಮಾಡ್ಕೊಳೋದೈತಿ. ಅವರಿಗೆ ಅದನ್ನೆಲ್ಲ ಪ್ರಾಯಶ್ಚಿತ್ತ ಮಾಡ್ಕೊಳೋದೈತಿ. ಆಮೇಲೆ ಅವರು ಅಂದ್ರೆ ನಿಮ್ಮ ಜೋಡಿ ಬರ್ಬೇಕಂದ್ರೆ ಅವರು ಕ್ಲೀನಪ್ ಆಗಿ ಬರಬೇಕೆಲ್ಲ, ಹಿಂದಿಂದೆಲ್ಲ ಬಿಟ್ಟು ಪೂರ ಅವರು ಹಿಂದಿಂದ ಏನೂ ಇಟ್ಕೊಬಾರ್ದು. ಅವರು ಅದಕ್ಕೆ ಗಿಲ್ಟ್ ಏನೂ ಇಟ್ಕೊಬಾರ್ದು. ಆ ರೀತಿ ನಿಮ್ಮ ಜೊತೆ ಕ್ಲೀನಾಗಿ ಬರಬೇಕಂತ ಅವರು ಟ್ರೈ ಮಾಡ್ತಿದ್ದಾರೆ. ಆದರೂ ಕೆಲವೊಂದು ವಾರ್ನಿಂಗ್ಸ್ ನೀವು ಕೊಡ್ತಿದ್ದೀರ ಅನ್ನಿಸ್ತದೆ ಅವರಿಗೆ. ಅಂದರೆ ನಾ ಹಿಂಗೆ ಇಷ್ಟು ದಿನದೊಳಗೆ ಕೊಡೋದು, ನನಗೆ ಕಮೆಂಟ್ ಕೊಡ್ರಿ ಹಂಗೆ ಮಾಡಿ ಅಂತಂದು. ಆದರೆ ಅವರು ಅದನ್ನ ಇಗ್ನೋರ್ ಮಾಡ್ತಿದ್ದಾರೆ. ಇಗ್ನೋರ್ ಮಾಡ್ತಿದ್ದಾರೆ ಒಂದು. ಇಲ್ಲ ಅವರು ಕ್ಲೀನಪ್ ಆಗಿ ನಿಮಗೆ ನೆವ ಹೇಳ್ತಿರ್ಬೋದು, ಇಲ್ಲ ನಂಗೆ ಸ್ವಲ್ಪ ಟೈಮ್ ಬೇಕು, ನಾನೆಲ್ಲ ಇದನ್ನು ಹಳೇದೆಲ್ಲ ಬಿಟ್ಟು ಬರ್ತೀನಿ ಅಂತಂದು. ಮೋಸ್ಟ್ ಪ್ರಾಬಬ್ಲಿ ಕ್ವಶನ್ ಕೇಳಿರಲ್ಲ, ಮೇ ಬಿ 90% ಅವರು ಭಾಳ ಹಿಂಗೆ ಪ್ಲೇಯಿಂಗ್ ಎನರ್ಜಿ ಒಳಗಿರ್ಬೋದು, ಚೀಟರ್ ಇರ್ಬೋದು ಅವರು. ನೋಡಿರಿ ನಿಮ್ದು ಯಾವ ಪಾರ್ಟ್ನರ್ ಅಂದ್ರೆ ಎಲ್ಲ ನಿಮ್ಮ ಪರ್ಸನಿಂದ ನೀವೇ ಡಿಸಿಷನ್ ತೊಗೊಳ್ರಿ. ಇಲ್ಲಿ ಬಂದಿದ್ದು ನಾ ಹೇಳ್ತಿದ್ದೇನೆ. ಆ ಪರ್ಸನ್ ಏನಾದಾರಲ್ಲ ಟೂ ಫೇಸ್ಡ್ ಪರ್ಸನ್ ಇರ್ಬೋದು. ಈ ಕ್ವಶನ್ಸ್ ಯಾರಿಗೆ ಅರೈಸ್ ಆಗ್ಯಾವಲ್ಲ ಅವ್ರ ಪರ್ಸನ್ ಬಗ್ಗೆ ನಾ ಹೇಳ್ತಿರೋದು. ಓಕೆ, ಯಾಕೆ ಬರ್ತಿಲ್ಲ ನನಗೆ ಯಾಕೆ ವೆಯ್ಟ್ ಮಾಡ್ಸಕತ್ತಿ ನೀವು ಕೇಳ್ತಿದ್ದೀರಿ. ಮೋಸ್ಟ್ಲಿ ರಿಲೇಷನ್ಶಿಪ್ ಲಾಂಗ್ ಡಿಸ್ಟೆನ್ಸ್ ರಿಲೇಷನ್ಶಿಪ್ ಇರ್ಬೋದು ಅಥವಾ ಭಾಳ ದಿವಸದ ರಿಲೇಷನ್ಶಿಪ್ ಇರ್ಬೋದು. ನಿಮ್ದು ನೀವು ಕಮಿಟ್ಮೆಂಟ್ ಕೇಳ್ತಿದ್ದೀರಿ, ಅವರು ಕೊಡ್ತಾಯಿಲ್ಲ. ಮೋಸ್ಟ್ಲಿ ಈಸ್ ಇನ್ ಪ್ಲೇಯಿಂಗ್ ಎನರ್ಜಿ. ಕಮಿಟ್ಮೆಂಟ್ ಕೊಡೋ ಸ್ಥಿತಿ ಒಳಗಿಲ್ಲ. ಮೋಸ್ಟ್ಲಿ ಈಸ್ ಚೀಟಿಂಗ್ ಆನ್ ಯು. ಸ್ವಲ್ಪ ವಿಚಾರ ಮಾಡಿರಿ. ಟೂ ಫೇಸ್ಡ್ ಪರ್ಸನ್ ಇರ್ಬೋದು. ಅವ್ರು ಹಿಂದೊಂದು ಇರ್ತಾರೆ, ನಿಮ್ಮ ಜೊತೆಗೆ ಚಂದ ಇರ್ತಾರೆ. ಕರೆ ಆಮೇಲೆ ಹೋಗಿದ್ಮೇಲೆ ಅವನ ಜೊತೆ ಆಕಿ ಜೊತೆ ಏನಂದ ಶೀ ಈಸ್ ಲೈಕ್ ದಟ್, ಹೀ ಈಸ್ ಲೈಕ್ ದಟ್ ಅಂತ ಮಾತಾಡೋರು ಇರ್ಬೋದು. ಬ್ಲ್ಯಾಕ್ ಮೇಲರ್ ಇರ್ಬೋದು. ಬ್ಲ್ಯಾಕ್ ಮೇಲ್ ಮಾಡೋದು ಅಂತಂದರೆ ಎಮೋಷ್ನಲಿನೂ ನಿಮ್ಗೆ ಬ್ಲ್ಯಾಕ್ ಮೇಲ್ ಮಾಡ್ಬೋದು. ಅಂದರೆ ಎಮೋಷ್ನಲಿ ನಾನು ಬಿಟ್ಟು ಹೋದ್ರೆ ನಾ ಸತ್ತು ಹೋಗ್ತೀನಿ, ನನ್ನ ಗತಿ ಯಾರದಾರ, ನನ್ನ ಬಿಟ್ಟು ಹೋದ್ರೆ, ಇದು ಎಮೋಷ್ನಲ್ ಬ್ಲ್ಯಾಕ್ ಮೇಲೆ ನಿಮ್ಮನ್ನು ಹೋಲ್ಡ್ ಮಾಡೋಕ್ಕದು. ಓಕೆ, ಎಂಥ ಸ್ಟ್ರಾಟಜೀಸ್ ಹಾಕ್ತಾರಂದ್ರೆ ಅವರು, ಎಂಥ ಪ್ಲ್ಯಾನ್ಸ್ ಹಾಕ್ತಾರಂದ್ರೆ ಅದು ವರ್ಕೌಟ್ ಆಗಂಗಿಲ್ಲ. ನಿಮ್ಗೆ ಏನು ಅನಿಸುತ್ತೆ ಅಂದ್ರೆ, ನನಗೆ ಹಿಂಗೆ ಬಿಟ್ಟು ಹೋಗೋಕ್ಕೂ ಆಗಲ್ಲ, ಈ ಕಡೆ ಇರೋಕ್ಕೂ ಆಗಲ್ಲ. ಬಿಸಿ ತುಪ್ಪ ಬಾಯಾಗ ಅಂತೀವಲ್ಲ ನಾವು, ಗಾದೆ ಮಾತು ನಮ್ದೊಳಗೆ, ಬಿಸಿ ತುಪ್ಪ ಉಗುಳೋಕ್ಕೂ ಆಗಲ್ಲ, ನುಂಗೋಕ್ಕೂ ಆಗಲ್ಲ. ಆ ಪರಿಸ್ಥಿತಿಗೆ ತಂದು ಇಡ್ತಿದ್ದಾರೆ ನಿಮ್ದು. ಈ ಕ್ವಶನ್ ಯಾರು ಅರೇಂಜ್ ಮಾಡಿರಲ್ಲ, ಇದು ರಾಶಿ ಹೇಳ್ತೇನೆ ನೋಡ್ರಿ. ಈ ಕ್ವಶನ್ ಅರೇಂಜ್ ಮಾಡಿದಾರೆ ಮೋಸ್ಟ್ ಆಫ್ ದೆಮ್ ಏರಿಯಸ್, ಲಿಯೋ, ಸಜಿಟೇರಿಯಸ್. ಅಂದರೆ ಮೇಷರಾಶಿ, ಸಿಂಹ ರಾಶಿ ಮತ್ತು ಧನು ರಾಶಿ ಇರೋದಿರಿ. ನಿಮ್ಮ ಪಾರ್ಟ್ನರ್ ನೀವಿರ್ಬೋದು ಅಥವಾ ನಿಮ್ಮ ಪಾರ್ಟ್ನರಿಂದ ಎನರ್ಜಿ ಹೇಳ್ತೀನಿ. ನಿಮ್ಮ ಪಾರ್ಟ್ನರಿಂದ ಜಮಿನಿ, ಲಿಬ್ರಾ ಮತ್ತು ಅಕ್ವೇರಿಯಸ್. ಅಂದರೆ ಮಿಥುನ ರಾಶಿ, ತುಲಾ ರಾಶಿ ಮತ್ತು ಕುಂಭ ರಾಶಿ ಇರ್ಬೋದು. ನೋಡಿರಿ, ಇದು ಇಷ್ಟು ರಾಶಿಗಳು ಈ ಕ್ವಶನ್ ಅರೈಸ್ ಮಾಡ್ದಂಥವ್ರಿಗೆ. ನೆಕ್ಸ್ಟ್ ಕ್ವಶನ್ ಇನ್ನೊಂದು, ನಿಮ್ಮ ಮೋಸ್ಟ್ಲಿ ಮ್ಯಾರಿಡ್ ಪರ್ಸನ್ಸ್ ಇದ್ದೀರಿ ನೀವು. ಈ ಕ್ವಶನ್ ಕೇಳ್ತಿರೋರು ಮ್ಯಾರಿಡ್ ಇದ್ದೀರಿ ಅಥವಾ ಮ್ಯಾರೇಜಿಗೆ ನೀವು ರೆಡಿ ಆಗಿರಿ. ಸೊ ನನಗೆ ಯಾವಾಗ ನಮ್ಮದು ಮದುವೆ ಅಂತ ನೀವು ಕೇಳ್ತಿದ್ದೀರಿ ಕ್ವಶನ್. ಸೊ ನಮ್ಮ ಮ್ಯಾರೇಜ್ ಯಾವಾಗ ಮಾಡ್ಕೊಳೋಣ? ನಮ್ಮದು ಲಾಂಗ್ ಟರ್ಮ್ ರಿಲೇಷನ್ಶಿಪ್ ಐತಲ್ಲ, ಅದನ್ನು ಒಂದು ನೆಕ್ಸ್ಟ್ ಲೆವೆಲಿಗೆ ಯಾವಾಗ ಒಯ್ಯೋಣ? ಸ್ಟೆಬಿಲಿಟಿ ಯಾವಾಗ ಬರುತ್ತೆ ನಮ್ಮ ಲೈಫಿಗೆ? ನಾನು ಸ್ಟೆಬಿಲಿಟಿ ಯಾವಾಗ ಕೊಡ್ತೀವಿ? ಸೆಕ್ಯೂರಿಟಿ ಯಾವಾಗ ಐತೆ ನಮ್ಮ ಲೈಫಿಗೆ? ಅಥವಾ ಕಪಲ್ಸ್ ಇದ್ರಿ ಅಂದರೆ ನಮ್ಗೆ ಮಕ್ಕಳು ಯಾವಾಗ ಮಾಡ್ಕೊಳೋಣ? ಅಂದರೆ ಫ್ಯಾಮಿಲಿನೇ ದೊಡ್ಡದು ಯಾವಾಗ ಮಾಡ್ಕೊಳೋಣ ಅಂತ ನಿಮ್ಮದೆಲ್ಲ ಕ್ವಶನ್ಸ್ ಅದಾವೆ. ಓಕೆ, ಸೊ ಅದಕ್ಕೆ ಏನು ಆನ್ಸರ್ ಬರ್ತಾ ಇದೆ ಅಂದರೆ, ಅವರಿಗೆ ಒಂದು ಚಾಯ್ಸಸ್ ಅದಾವೆ, ಆಪ್ಷನ್ಸ್ ಅದಾವೆ, 2 ಪಾತ್ ಅದಾವೆ ಅವರಿಗೆ. ನೀವು ಮದುವೆ ಮಾಡ್ಕೊಳೋಣ ಅಂತ ನೀವು ಕೇಳ್ತಾ ಇದ್ರಿ ಅವರಿಗೆ ಅಂತಂದ್ರೆ ಅವ್ರ ಕಡೆ ಮೋಸ್ಟ್ಲಿ 2 ಚಾಯ್ಸಸ್ ಆಪ್ಷನ್ಸ್ ಇರ್ಬೋದು. ನೀವೊಬ್ಬರು ಇನ್ನೊಬ್ರು ಏನಾದರೂ ಇರ್ಬೋದು, ನಿಮ್ಗೆ ಹೇಳಾರ ಬಿಟ್ಟಾರ ಹಂಗೆ ಗೊತ್ತಿಲ್ಲ. 2 ಪಾತ್ಸ್ ಅದಾವೆ ಅವ್ರ ಕಡೆಗೆ, 2 ಡಿಸಿಷನ್ಸ್ ಅದಾವೆ. ಸೊ ದೇ ಆರ್ ಮೇಕಿಂಗ್ ಪ್ಲ್ಯಾನ್ಸ್.
ಎಲ್ಲಿ ಬಂದರೆ ಯಾರ ಜೋಡಿ ಬಂದರೆ ಅವರಿಗೆ ಒಳ್ಳೆ ಲೈಫ್ ಸಿಗ್ತೈತಿ ಅಂತ ಅವ್ರು ಒಂದು ಪ್ಲ್ಯಾನ್ ಮಾಡ್ತಿದ್ದಾರೆ ಅನ್ಕೊತೀನಿ. ನೀವು ಅನ್ಕೋಬೋದು ನಾನು ಒಬ್ಬರ ಅವ್ರ ಜೊತೆಗೆ ನಾನು ಇರ್ಬೋದ ಅಂತಂದು, ಬಟ್ ದೇ ಹ್ಯಾವ್ ಬೇರೆ ಆಪ್ಷನ್ಸ್ ಅದಾವೆ, ಬೇರೆ ಚಾಯ್ಸಸ್ ಅದಾವೆ. ಅಥವಾ ಸಡನ್ನಾಗಿ ನಿಮ್ಮ ಬಿಟ್ಟು ಹೋಗುವಂಥ ಪ್ಲ್ಯಾನ್ಸ್ ಏನಾರು ಮಾಡ್ತಾ ಇರಬಹುದು. ಅಥವಾ ನಿಮ್ಮನ್ನು ಅವ್ರು ಆಲ್ರೆಡಿ ಈಗ ನಿಮಗೆ ಗೊತ್ತಿಲ್ಲ ನನಗೆ ಏನೋ ಟಕ್ ಅಂತ ನಿಮ್ದು ನೋ ಕಾಂಟ್ಯಾಕ್ಟ್ ಆಗಿರ್ಬೋದು, ಅಥವಾ ನೀವು ಬಿಟ್ಟು ದೂರ ಎಲ್ಲರೂ ಹೋಗಿರ್ಬೋದು. ಈ ಮ್ಯಾರೇಜ್ ಅಂತ ಯಾರು ಕೇಳ್ತಿದ್ದೀರಿ, ಲಾಂಗ್ ರಿಲೇಷನ್ಶಿಪ್ ಅಂತ ಕೇಳ್ತಿದ್ದೀರಿ, ಅಥವಾ ಸ್ಟೆಬಿಲಿಟಿ ಸೆಕ್ಯೂರಿಟಿ ಮತ್ತು ಕೇಳ್ತಿರೋರಿಗೆ ಅವರು ಇದಾಗಿರ್ಬೋದು. ಮಕ್ಕಳನ್ನ ಮಾಡ್ಕೊಂಡು ನಮ್ಮದು ಫ್ಯಾಮಿಲಿನ ಅಂದರೆ ಫ್ಯಾಮಿಲಿನ ದೊಡ್ಡದು ಮಾಡ್ಕೊಳ್ಳೋಣ ಅಂತ ಯಾರು ಕೇಳ್ತಿದ್ದಾರಲ್ಲ, ದೇ ಹ್ಯಾವ್ ಸಮ್ ಅದರ್ ಚಾಯ್ಸಸ್. ಓಕೆ, ಅವ್ರಿಗೆ ಈಗ ಸದ್ಯ ಮಕ್ಕಳ ಬಗ್ಗೆ ಚಿಂತೆ ಇಲ್ಲ, ಅವ್ರದ್ದು ಕೆಲವೊಂದು ಡಿಸಿಷನ್ಸ್ ಅದಾವೆ, ಅವ್ರ ಕೆರಿಯರ್ ಒಳಗೆ ಅದಾವೆ, ಅವನ್ನೆಲ್ಲ ಅವರು ಅದ್ರ ಬಗ್ಗೆ ವಿಚಾರ ಮಾಡ್ತಿದ್ದಾರೆ. ಓಕೆ, ನೆಕ್ಸ್ಟ್ ಕ್ವಶನ್ ಈ ಕ್ವಶನ್ ಕೇಳ್ತಾರೆ. ಇದಕ್ಕೂ ಏರಿಸ್ ಇದು ಕ್ಯಾಪ್ರಿಕಾನ್, ಸ್ಕಾರ್ಪಿಯೋ ಮತ್ತು ಪೈಸೆಸ್. ಓಕೆ, ಕರ್ಕ ರಾಶಿ, ವೃಶ್ಚಿಕ ರಾಶಿ ಮತ್ತು ಮೀನ ರಾಶಿ ಜಾಸ್ತಿ ಮಂದಿ ಈ ರಾಶಿಯವ್ರು ಬಂದಿರ್ಬೋದು ನೋಡ್ರಿ, ಈ ಕ್ವಶನ್ ಅರೈಸ್ ಆದಂಥ ವ್ಯೂವರ್ಸ್ ಒಳಗೆ. ಓಕೆ, ಸೊ ನಿಮ್ಮ ಪಾರ್ಟ್ನರ್ ಎನರ್ಜಿ ಮತ್ತು ಏರಿಸ್, ಲಿಯೋ, ಸೆಜಿಟೇಟಸ್ ಬಂದಿದೆ. ಅಂದರೆ ಮೇಷರಾಶಿ, ಲಿಯೋ ರಾಶಿ ಮತ್ತು ಧನು ರಾಶಿ ಬಂದಿದೆ. ನೆಕ್ಸ್ಟ್ ಕ್ವಶನ್ ಕೆಲವೊಬ್ರು ಏನು ಕೇಳ್ತಿದ್ದೀರಿ, ನಿಮ್ದು ತಲೆ ಒಳಗೆ ಏನು ನಡೆಯಕತ್ತಾವ ಅಂದ್ರೆ, ನಮ್ಮದು ಹೋಲ್ಡಿಂಗ್ ಎನರ್ಜಿ ಇತ್ತಂದ್ರೆ, ನಮ್ಮೊಳಗೆ ಏನಾರ ಮಾತುಕತೆಗಳಾಗಿದ್ವ, ಮನಸ್ತಾಪಗಳಾಗಿದ್ವ, ಅದನ್ನು ಯಾವಾಗ ಲೆಟ್ ಗೋ ಮಾಡಿ ನಾವು ಮತ್ತು ಹೊಸ ಬಿಗ್ನಿಂಗ್ ಮಾಡೋಣ ಅಂತ ಒಬ್ರು ಯಾರೋ ಕ್ವಶನ್ ನಿಮ್ಗೆ ಅರೈಸ್ ಆಗಿದೆ ನಿಮ್ಮ ಪರ್ಸನ್ ಮೇಲೆ. ಆಮೇಲೆ ಬೇರೆಯವ್ರಿಗೆಲ್ಲ ಟೈಮ್ ಕೊಡ್ತೀರಿ, ಬೇರೆಯವ್ರಿಗೆಲ್ಲನೂ ನಿಮ್ಗೆ ಅವರಿಗೆ ಕೊಡೋಕೆ ಟೈಮ್ ಇರ್ತೈತಿ, ನನಗೆ ಮಾತ್ರ ಟೈಮ್ ಇಲ್ಲ. ಅಥವಾ ನಿಮ್ದು ಮನೆ ಅಂದರೆ ಹಸ್ಬೆಂಡ್ ಆ್ಯಂಡ್ ವೈಫ್ ಇದ್ರಿ ಅಂದರೆ, ಆಲ್ರೆಡಿ ಮ್ಯಾರಿಡ್ ಆಗಿದ್ರಿ ಅಂದರೆ, ನೀವು ಬೇರೆಯವ್ರಿಗೆಲ್ಲ ಮನೆಗೆ ಖರ್ಚು ಮಾಡ್ತೀರಿ, ನನಗೆ ಖರ್ಚು ಮಾಡೋಕ್ಕೆ ಎಷ್ಟು ಹಿಂದೆ ಮುಂದೆ ನೋಡ್ತೀರಿ. ವೈ ಲೈಕ್ ದಿಸ್ ಅಂತ ನಿಮ್ಮದು ಒಂದು ಕ್ವಶನ್ ಆಗಿರ್ಬೋದು. ಹೌದಾ? ಓಪನ್ನೆಸ್ ಯಾಕಿಲ್ಲ ನನ್ನ ಜೊತೆಗೆ? ನಿಮ್ಮ ಹೋಲ್ಡಿಂಗ್ ಎನರ್ಜಿ ಒಳಗಿದೆ, ಬೇರೆ ಜೊತೆಗೆಲ್ಲ ನಕ್ಕೊಂತಿರ್ತೀರಿ, ನನ್ನ ಜೊತೆಗೆ ಯಾಕೆ ನಕ್ಕೊಂತಿಲ್ಲ? ಆ ಟೈಪು ಒಂದು ಕ್ವಶನ್ ಕೇಳಿರಿ. ಈ ಕ್ವಶನ್ ಕೇಳಿದಂತಾರೆ ಟಾರಸ್, ವರ್ಗೋ, ಕ್ಯಾಪ್ರಿಕಾನ್, ವೃಶ್ಚಿಕ ರಾಶಿ ಮತ್ತು ಕನ್ಯಾ ರಾಶಿ ಮತ್ತು ಮಕರ ರಾಶಿಯರು ಜಾಸ್ತಿ ಈ ಕ್ಯಾಟಗರಿ ಒಳಗೆ ಬಂದಿರ್ತೀರಿ. ಸೊ ಯಾರ್ಯಾರು ಹಿಂಗೆ ಬಂದಿದ್ರಂದ್ರೆ ದಯವಿಟ್ಟು ಕಮೆಂಟ್ ಮಾಡಿರಿ, ನಿಮಗೆ ಕ್ವಶನ್ಸ್ ಅರೈಸ್ ಆಗಿದ್ರೆ. ಯಾವ ಕ್ವಶನ್ ಅಂತ ಏನು ಹೇಳೋದು ಬೇಕಾಗಿಲ್ಲ, ನಮ್ಗೆ ಬಂದಿದ್ದ ಕ್ವಶನ್ ಆನ್ಸರು ಸಿಕ್ತಂತ ಬರೀರಿ ಕಮೆಂಟ್ಮೆಂಟ್ ಒಳಗೆ. ಓಕೆ, ಅದಕ್ಕೆ ಆನ್ಸರ್ ಏನು ಬರ್ತೈತೆ ಅಂದ್ರೆ, ಅವರು ಸ್ವಲ್ಪ ಸೈಲೆಂಟ್ ಝೋನ್ ಒಳಗೆ ಅದಾರ, ಅವ್ರದ್ದು ತಮ್ಮದೇ ಆದಂತಹ ಕೆಲವೊಂದು ಇದು ಏನಂತೀರಿ ಅವ್ರ ಕ್ಯಾಲ್ಕುಲೇಷನ್ಸ್ ಅದಾವೆ. ಅವ್ರಿಗೆ ಅನಿಸ್ತೈತಿ ನಿಮ್ಗೆ ಅನ್ವಾಂಟೆಡ್ ಅಟೆನ್ಷನ್ ನಿಮಗೆ ಕೊಡಾಕತ್ತೆ, ನಾನು ಅನ್ಕಂಟ್ರೋಲ್ ನಿಮ್ಮ ಜೋಡಿ ಓನ್ಲಿ ದೇ ಫೀಲ್ ಓನ್ಲಿ ಏನಂತೀರಿ ನಿಮ್ಗೆ ಸೆಕ್ಷುವಲ್ ಅಟೆನ್ಷನ್ ಅಷ್ಟೇ ಕೊಡ್ತಾರೆ ಅನ್ನಿಸ್ತದವ್ರೆ. ನಿಮ್ಮ ಮೇಲೆ ಅಥವಾ ಬಿಲೀವ್ ಫೀಲ್ ಅನ್ನಿಸ್ತೈತೆ ಅವರಿಗೆ. ಅಲ್ಲ, ಕೆಲವೊಂದು ವಿಷಯಗಳ ಕೆಟ್ಟ ಅನ್ನಿಸ್ತಾವೆ ಹೇಳಕ್ಕೂ, ಬಟ್ ಸತ್ಯನೇ ಅಲ್ಲ. ಸೊ ಅದನ್ನು ನಿಮಗೆ ಹೆಲ್ಪ್ ಆಗ್ಬೋದು ಅದರಿಂದ. ನಿಮ್ಮ ಪರ್ಸನ್ಸ್ ಹಿಂಗೆ ಅದಾರ ನೋಡ್ಕೊಳ್ರಿ. ಕೆಲವೊಬ್ರು ಅವ್ರದ್ದು ನಿಮ್ಮ ಇಂಟ್ಯೂಷನ್ಸನ್ನ ಅವ್ರು ಕೇಳ್ತಾ ಇಲ್ಲ, ನಿಮ್ಮ ಜೊತೆ ಬರಬೇಕು, ನಿಮ್ಮ ಜೊತೆ ಮಾತಾಡ್ಬೇಕಂದ್ರೆ ಅವ್ರು ಏನೋ ಹೋಲ್ಡ್ ಮಾಡ್ತಾಯಿದೆ ಹಿಂದಿಂದ. ಯಾರಾದರೂ ಮನೆ ಒಳಗಿದ್ದಾರೆ, ದೊಡ್ಡವರು ಗಂಡ ಹೆಂಡ್ತಿದೆ ಅಂದ್ರೆ ಮೋಸ್ಟ್ಲಿ ಅಂದ್ರೆ ಅವ್ರ ತಾಯಿ ಆಗಿರ್ಬೋದ, ಮನೆ ಒಳಗೆ ಯಾವುದೋ ಫಿಮೇಲ್ ಎನರ್ಜಿ ಅವ್ರನ್ನ ಕಂಟ್ರೋಲ್ ಮಾಡ್ತಾಯಿದೆ. ಅದರಿಂದ ಹೊರಗೆ ಬರ್ತಾ ಆಗ್ತಿಲ್ಲ ಅವರಿಗೆ. ಆಮೇಲೆ ನೀವು ಮಕ್ಕಳು ನನಗೆ ಇಲ್ಲಿನೂ ಕಪಲ್ಸ್ ಇದ್ದಂದ್ರೆ ಸ್ವಲ್ಪ ಏನಾದರೂ ಫರ್ಟಿಲಿಟಿದ ಏನಾದ್ರು ಇಶ್ಯೂಸ್ ಇರ್ಬೋದು. ಅವ್ರಿಗೆ ಲ್ಯಾಕ್ ಆಫ್ ಸೆಲ್ಫ್ ಕಾನ್ಫಿಡೆನ್ಸ್ ಇದೆ, ಸೆಲ್ಫ್ ಕಾನ್ಫಿಡೆನ್ಸ್ ಇಲ್ಲ ಅವ್ರ ಮೇಲೆ ಅವ್ರ ನಂಬಿಕೆ ಇಲ್ಲ. ಸೊ ಹಾಗಾಗಿ ಅವರು ನಿಮ್ಮ ಜೊತೆಗೆ ಬರಲಿಕ್ಕೆ ಸ್ವಲ್ಪ ಹಿಂದೆ ಮುಂದೆ ಮಾಡ್ತಿದ್ದಾರೆ. ಇದಕ್ಕೆ ಅವರು ವರ್ಕ್ ಮಾಡ್ಬೇಕು, ಅದಕ್ಕೆ ತಾವಾಗಿ ಹೊರಗೆ ಬರ್ಬೇಕು. ಅದಕ್ಕೆ ನೀವೇನು ಮಾಡೋಕ್ಕಾಗಲ್ಲ, ನೀವೆಲ್ಲ ರೆಡಿನೇ ಇದ್ದೀರಿ, ನೀವು ಕರೆಕ್ಟ್ ಇದ್ದೀರಿ, ಕ್ವಶನ್ ಕೇಳ್ತಿರೋದು ಕರೆಕ್ಟ್ ಐತಿ, ಬಟ್ ಅವರು ರೆಡಿ ಆಗ್ಬೇಕು ಅದಕ್ಕೆ. ಇದಕ್ಕೆ ಯಾವ ಪಾರ್ಟ್ನರ್ಸ್ ನಿಮ್ಗೆ ಅಂತಂದ್ರೆ, ಕ್ಯಾನ್ಸರ್, ಸ್ಕಾರ್ಪಿಯೋ, ಪೈಸಸ್, ಕರ್ಕ ರಾಶಿ, ವೃಶ್ಚಿಕ ರಾಶಿ ಮತ್ತು ಮೀನ ರಾಶಿದು ನಿಮ್ಮದು ಪಾರ್ಟ್ನರಿಂದ ಎನರ್ಜಿ ಇರ್ಬೋದು ನೋಡ್ರಿ. ಓಕೆ, ನೆಕ್ಸ್ಟ್ ಇನ್ನೊಂದು ಕ್ವಶನ್ ವಿವರ್ಸಿಗೆ ಏನು ಬಂದಿದೆ ಅಂದರೆ, ನಮ್ಮ ರಿಲೇಷನ್ಶಿಪ್ ಒಳಗೆ ಯಾಕೆ ಫೇಲಿಯರ್ಸ್ ಆಗ್ತಾ ಇದಾವೆ, ನಾವು ಒಬ್ರಿಗೊಬ್ರು ಯಾಕೆ ಎಫರ್ಟ್ ಹಾಕ್ಕೊಳಕತ್ತಿಲ್ಲ, ಅಥವಾ ನಾನು ಹಾಕ್ತಿದ್ದೇನೆ ನೀನು ಯಾಕೆ ಹಾಕ್ತಿಲ್ಲ, ಕಾನ್ಫಿಡೆನ್ಸ್ ಆಗಿಲ್ಲ, ಕಮಿಟ್ಮೆಂಟ್ ಯಾಕೆ ಬರ್ತಾ ಇಲ್ಲ ನಮ್ಮದು ರಿಲೇಷನ್ಶಿಪ್ ಒಳಗೆ.
ಇಷ್ಟೊಂದು ಪುವರ್ ಕ್ವಾಲಿಟಿ ಯಾಕೈತಿ ನಮ್ದು ರಿಲೇಷನ್ಶಿಪ್ಪು? ಪುವರ್ ಕ್ವಾಲಿಟಿ ಅಂತಂದ್ರೆ ಒಬ್ರು ಗಿವಿಂಗ್ ನೇಚರ್ ಇರ್ತೀರಿ, ಬರೀ ರಿಸೀವಿಂಗ್ ನೇಚರ್ ಇರ್ತಾರೆ. ಅದನ್ನು ಒಬ್ರಿಗೆ ಕೊಟ್ಟಿದ್ದನ್ನು, ಒಬ್ರಿಗೆ ಕೊಟ್ಟಿದ್ದು ತೋರಿಸಿದ ಪ್ರೀತಿ ಕಾಳಜಿ ಅದನ್ನು ಅವರಿಗೆ ತೊಗೊಳೋಷ್ಟಕ್ಕೂ ಅವರಿಗೆ ಶಕ್ತಿ ಇರಲ್ಲ. ಅದನ್ನ ಅಂದ್ರೆ ಅವ್ರಿಗೆ ಅದಕ್ಕೆ ಬೆಲೆನೇ ಗೊತ್ತಾಗಲ್ಲ ಅಂತೀವಲ್ಲ ಹಾಗೆ. ರೆಪ್ಯುಟೇಷನ್ ಏನೈತಲ್ಲ ನಿಮ್ದು ಚೆನ್ನಾಗಿಲ್ಲ ಇಬ್ರದ್ದು ರಿಲೇಷನ್ಶಿಪ್ ಒಳಗೆ. ಅಂದರೆ ಮೇಲೆ ಜಗಳ ಮಾಡ್ತೀರಿ ಸಣ್ಣ ವಿಷಯಕ್ಕೂ. ಅಂದ್ರೆ ಇವತ್ತು 4 ದಿನ ಚಂದ ಇರ್ತೀರಿ, 4 ದಿನ ಮತ್ತು 8 ದಿವಸ ಆಗಲ್ಲ ಮತ್ತೆ ಮಕ ಆ ಕಡೆ ತಿರ್ಸ್ಕೊಂಡು ಹೊಂಟ್ಬಿಡ್ತೀನಿ. ಈ ಟೈಪ್ ಐತಿ. ಯಾಕೆ ಹಿಂಗೆ ಆಗ್ತೈತಿ ನಿಮ್ಮ ಕ್ವಶನ್ ಇದು. ಓಕೆ, ಬಟ್ ನಿಮ್ದು ಆನ್ಸರ್ ಮಾಡ್ತಾರ ಇಲ್ಲ, ಐ ವಿಲ್ ವರ್ಕ್ಔಟ್, ನಾನು ಅದಕ್ಕೆ ವರ್ಕ್ ಮಾಡ್ಕೊತೀನಿ. ಡೋಂಟ್ ವರಿ, ರಿಯೂನಿಯನ್ ನಾನು ದೇ ಆರ್ ರೆಡಿ ಫಾರ್ ದ ರಿಯೂನಿಯನ್ ಸೆಲೆಬ್ರೇಷನ್ಸ್. ಓಕೆ, ನಿಮ್ಮ ಜೋಡಿ ಎಂಗೇಜ್ಮೆಂಟ್ ಮಾಡ್ಕೊಳ್ಳಿಕ್ಕೆ ಅಥವಾ ಕಮಿಟ್ಮೆಂಟ್ ಕೊಡಲಿಕ್ಕೆ, ಅಥವಾ ಇಲ್ಲಾಂದರೆ ಸುಮ್ಮನೆ ನಿಮ್ಮ ಜೊತೆ ಎಲ್ಲಾದರೂ ಒಂದು ಔಟಿಂಗ್ ಹೋಗಿ ಬರೋಕ್ಕೆ, ಸ್ವಲ್ಪ ನಿಮ್ಮ ಜೊತೆ ಟೈಮ್ ಸ್ಪೆಂಡ್ ಮಾಡೋಕ್ಕೆ ಅವರು ರೆಡಿ ಆಗಿದ್ದಾರೆ. ಓಕೆ, ಇದಾಗ ಈ ಕ್ವಶನ್ ಕೇಳಿದಾಗ ಸೆಲೆಬ್ರೇಷನ್ ಇದೆ. ಸೊ ಈ ಕ್ವಶನ್ ಕೇಳಿದಾಗ ಏನಾಯ್ತು ಅಂದ್ರೆ ಟಾರಸ್ ವರ್ಗು ಕ್ಯಾಪ್ರಿಕೋನ್ ಆದಿದೆ. ವೃಷಭ ರಾಶಿ, ಕನ್ಯಾ ರಾಶಿ ಮತ್ತು ಮಕರ ರಾಶಿಯವರಿಗೆ ಈ ಕ್ವಶನ್ಸ್ ನಮ್ಮಲ್ಲಿ ಯಾಕೆ ಹೊಂದಾಣಿಕೆ ಆಗ್ತಾ ಇಲ್ಲ ಅಂತ ಕ್ವಶನ್ ಇದು. ಸೊ ನಿಮ್ಮ ಪಾರ್ಟ್ನರ್ ಅದಕ್ಕೆ ಆನ್ಸರ್ ಕೊಡ್ತಾರೆ, ಇಲ್ಲ ನಾವು ಹೊಂದಾಣಿಕೆ ಮಾಡ್ಕೊಳೋಣ, ರಿಯೂನಿಯನ್ ಮಾಡ್ಕೊಳೋಣ, ಐ ಆಮ್ ರೆಡಿ ಟು ಮ್ಯಾರಿ ಯು. ಓಕೆ, ಒಂದು ಗೆಟ್ ಟುಗೆದರ್ ಮಾಡಿ ಮತ್ತು ಇಬ್ಬರು ಒಂದು ಜೊತೆಗೆ ಸೇರಿ ಒಂದು ಚಲೋ ಟೈಮ್ ಸ್ಪೆಂಡ್ ಮಾಡೋಣ. ಓಕೆ, ವೇಟ್ ಫಾರ್ ಇಟ್ ಅಂತ ಹೇಳ್ತಿದ್ದಾರೆ. ಯಾರು ಹೇಳ್ತಿದ್ದಾರೆ? ನಿಮ್ಮ ಪಾರ್ಟ್ನರ್ ಎನರ್ಜಿ ಏನದಂದ್ರೆ ಕರ್ಕ ರಾಶಿ, ವೃಶ್ಚಿಕ ರಾಶಿ ಮತ್ತು ಮೀನ ರಾಶಿಯರ ಹೇಳ್ತಿದ್ದಾರೆ. ಇನ್ನೂ ಕೆಲವೊಬ್ಬರದ್ದು ಕ್ವಶನ್ ಏನಿದೆ ಅಂದರೆ ಬ್ಯಾಲೆನ್ಸಿಂಗ್ ಯಾಕಿಲ್ಲ, ನಮ್ಮ ಪೇಷನ್ಸ್ ಯಾಕಿಲ್ಲ ನಮ್ಮಿಬ್ಬರೊಳಗೆ, ಅಥವಾ ನಾನೇ ಭಾಳ ಪೇಷನ್ಸ್ ಇದ್ದೀನಿ, ನಿಮ್ಗೆ ಯಾಕೆ ಪೇಷನ್ಸ್ ಇಲ್ಲ? ಇಲ್ಲ, ನಾ ಇನ್ನೂ ಎಷ್ಟು ದಿನ ಅಂತ ನಾವು ಪೇಷನ್ಸ್ಲಿ ಕಾಯೋದು ನಿಮಗೋಸ್ಕರ. ನಮ್ಮಲ್ಲಿ ಯಾಕೆ ಒಂದು ಪ್ರೀತಿ ವಿಶ್ವಾಸದಂಥ ರಿಲೇಷನ್ಶಿಪ್ ಇಲ್ಲ? ಒಬ್ರಿಗೊಬ್ರು ಜೊತೆಗೂ ಬೇಕು, ಒಬ್ರಿಗೊಬ್ರು ಇಷ್ಟು ದಿನ ಅದೇವಿ, ಆದರೂ ಯಾಕಿಲ್ಲ ಅಂತ ನಿಮ್ಮ ಕ್ವಶನ್. ನಾ ಎಲ್ಲ ಇಷ್ಟೆಲ್ಲ ಇದಕ್ಕೆ ನಾ ಈ ರಿಲೇಷನ್ಶಿಪ್ ವರ್ಕ್ ಮಾಡಿದ್ರೆ ನನಗೆ ಯಾಕೆ ಇದು ಸಿಗ್ತಾ ಇಲ್ಲ ಅಂತ ನಿಮ್ಮ ಕ್ವಶನ್. ಇದು ವಾಟರ್ ಎನರ್ಜಿನ ಇರೋದ್ರಿಂದ ಇದಕ್ಕೂ ಕರ್ಕ ರಾಶಿ, ವೃಶ್ಚಿಕ ರಾಶಿ ಮತ್ತು ಮೀನ ರಾಶಿಯರ್ದ ಜಾಸ್ತಿ ಮಂದಿ ಇದಕ್ಕೆ ಭಾಳ ಪೇಷನ್ಸ್ ಇದೀರಿ, ಭಾಳ ಪೇಷನ್ಸ್ ಇಟ್ಕೊಂಡಿರಿ. ಈಗ ನಿಮಗೆ ಅದು ಆಗ್ತಾಯಿಲ್ಲ. ಅದು ಅಂದ್ರೆ ಇನ್ನೂ ಎಷ್ಟು ದಿನ ತಡ್ಕೊಳೋದಲ್ಲ, ಹಿಂಗೆ ಎಷ್ಟು ದಿನ ಹೋಗೋದಂದು ನಿಮ್ಮ ಕ್ವಶನ್ನ. ಸೊ ಅದಕ್ಕೆ ನಿಮ್ಮ ಪಾರ್ಟ್ನರಿಗೆ ಭಾಳ ಅವರು ಇದು ಇಲ್ಲ ಏನಂತೀರಿ, ಏನೋ ಒಂಥರ ಬೇಜಾರೊಳಗದಾರ ಅವರು. ಬರ್ಡನ್ಸ್ ಇರ್ಬೋದು ಅವ್ರ ಮನೆ ಒಳಗೆ, ಅಥವಾ ಅವ್ರದ್ದು ಜೀವನ ಒಳಗೆ, ಮನೆ ಒಳಗಲ್ಲ ಅವ್ರದ್ದು ಜೀವನ ಒಳಗೆ ಅವ್ರದ್ದು ಇಲ್ಲ. ನಿಮ್ಮಿಂದ ಭಾಳ ಎಕ್ಸ್ಪೆಕ್ಟೇಷನ್ಸ್ ಇಟ್ಕೊಂಡಾರ. ಅಥವಾ ನಿಮ್ಮ ಹಳೆ ರಿಲೇಷನ್ಶಿಪ್ ಅಥವಾ ಹಳೇದ ಕರಿಯರ್ ಅವ್ರ ಜೀವನದಾಗ ಕೆಲವೊಂದು ಫೇಲಿಯರ್ಸ್ ಅವ್ರು ಅನುಭವಿಸಿದ್ದಾರೆ. ಇಲ್ಲೇ ಮ್ಯಾರಿಡ್ ಕಪಲ್ ಇದೆ ಅಂದ್ರೆ ಮಿಸ್ಕ್ಯಾರೇಜಸ್ ಆಗಿರೋ ಚಾನ್ಸಸ್ ಐತಿ, ಅಥವಾ ಸ್ಟಿಲ್ ಬರ್ತ್ ಆಗಿರೋದು ಮಕ್ಕಳ ಹೊಟ್ಟೆಯೊಳಗೆ ಸತ್ತು ಹುಟ್ಟಿರ್ತಾರಲ್ಲ ಹಂಗಾಗೋ ಮಿಸ್ಕ್ಯಾರೇಜಸ್ ಅಂದ್ರೆ ಅಬೋಷನ್ಸ್ ಅಂದಿರ್ತೇವಲ್ಲ ಹಂಗಾಗೋ ಚಾನ್ಸಸ್ ಈ ರಿಲೇಷನ್ಶಿಪ್ ಒಳಗೆ ಈ ಕ್ವಶನ್ಸ್ ಕೇಳಿದ್ರಾಗ ಐತಿ. ಕಪಲ್ಸ್ ಇದ್ರೆ ಅಂದ್ರೆ ನೀವು ಸೊ ಇನ್ನೂ ಎಷ್ಟು ದಿನ ನಮಗಿದು ಹಿಂಗೆ ಇದಕ್ಕೊಂದು ಏನಾರು ಪರಿಹಾರ ಕಂಡು ಹಿಡ್ಕೋಬೇಕು ಅಂತ ನೀವು ನಿಮ್ಮದು ಕ್ವಶನ್ ಅದ. ನೀವು ಎಷ್ಟು ದಿನ ಅಂತ ಹಿಂಗೆ ಪೇಷನ್ಸ್ ಇರೋನು ಅಂತ ಐತಿ ನಿಮ್ದು. ದೇ ಆರ್ ರೆಡಿ, ಗೆಟ್ಟಿಂಗ್ ರೆಡಿ. ಓಕೆ, ಡೋಂಟ್ ವರಿ, ದೇ ಆರ್ ಗೆಟ್ಟಿಂಗ್ ರೆಡಿ. ಅವರು ಸ್ವಲ್ಪ ಅದಕ್ಕೆ ವಾಪಸ್ ತಮ್ಮದು ಫಾರ್ಮಿಗೆ ಬರ್ತದಾರ. ಮೋಸ್ಟ್ಲಿ ಇದು ನಿಮ್ಮದು ಕೆಲವೊಂದಿಗೆ ಕೆಟ್ಟ ಕಹಿಯಾದ ಘಟನೆಗಳೇನು ನಡೆದಾವಲ್ಲ ನಿಮ್ಮ ಜೀವನದಾಗ, ಅದರಿಂದ ಅವರು ಹೊರಗೆ ಬರಬೇಕು. ಸೊ ಹೊರಗೆ ಬರ್ತಿದ್ದಾರೆ. ಓಕೆ, ಯಾರ್ಯಾರಿಗೆ ಕ್ವಶನ್ಸ್ ಎಲ್ಲ ನಿಮ್ದು ಅನ್ನಿಸ್ತೈತಲ್ಲ, ನಮ್ಮ ಜೀವನದಾಗ ಹಿಂಗೆ ನಡೆದಾಕತೈತಿ, ಈ ಕ್ವಶನ್ಸ್ ಒಳಗೆ ನಮ್ಮ ಕೆಲವೊಂದು ಕ್ವಶನ್ಸ್ ನಮ್ಮ ಜೀವನಕ್ಕೆ ಬಂದಾವು ಅಂತಂದ್ರೆ ದಯವಿಟ್ಟು ಕಮೆಂಟ್ ಮಾಡಿರಿ. ಓಕೆ, ಚಾನೆಲ್ ಮೆಸೇಜಸ್ ನೀವು ನಿಮ್ಮ ಪರ್ಸನ್ಗೆ ಏನು ಕೊಡೋಕೆ ಇಷ್ಟಪಡ್ತೀರಿ ಅಂತಂದ್ರೆ. ಓಕೆ, ಒಂದು 5 ತೆಗಿತೀನಿ. 5 ಮೆಸೇಜಸ್ ನೋಡೋಣ. ಐ ಲವ್ ಟಚಿಂಗ್ ಯು ಆಲ್ ಓವರ್ ಅಂತ. ಸೊ ಕಪಲ್ಸ್ ಅದಿರೋ ಏನಿದಿರೋ ನೋಡ್ರಿ ನೀವು. ನಿಮ್ಮ ಪಾರ್ಟ್ನರಿಂದ ನಿಮ್ಮ ಆಲ್ ಓವರ್ ಎಲ್ಲ ಬಾಡಿ ಮುಟ್ಟಾಕೂ ನಿಮಗೆ ಭಾಳ ಇಷ್ಟ ಆಗ್ತದಂತ. ಯು ಸಪೋರ್ಟ್ ಮೀ ಇನ್ ಮೈ ಇಂಟ್ರೆಸ್ಟ್ ಆ್ಯಂಡ್ ಹಾಬೀಸ್. ನೀವು ನಿಮ್ಮ ಪಾರ್ಟ್ನರ್ಗೆ ಹೇಳ್ತಿರೋದು ಇದು. ನಿಮ್ಮ ಪಾರ್ಟ್ನರ್ನ ನಿಮ್ಗೆ ನಿಮ್ಮ ಇಂಟ್ರೆಸ್ಟ್ ಏನೈತಲ್ಲ, ನೀವೇನು ಮಾಡಬೇಕು, ಕೆಲಸ ಮಾಡಬೇಕು, ನಿಮ್ದು ಏನಾರು ಒಂದು ಅಚೀವ್ ಮಾಡಬೇಕು ಏನಾರು ಅಂದ್ರೆ ಅದಕ್ಕೆಲ್ಲದಕ್ಕೂ ಅವರು ಸಪೋರ್ಟ್ ಮಾಡ್ತಾರಂತ. ಅವ್ರ ನಿಮ್ಮ ಹಾಬೀಸಿಗೆ, ನಿಮ್ಮ ಇಂಟ್ರೆಸ್ಟಿಗೆ. ಸೊ ಯು ಲವ್ ದೆಮ್. ನಿಮ್ಗೆ ಇಷ್ಟ ಆಗ್ತದೆ. ಯುವರ್ ಡ್ರೀಮ್ಸ್ ಆರ್ ಮೈ ಡ್ರೀಮ್ಸ್. ನಿಮ್ದು ಏನು ಡ್ರೀಮ್ಸ್ ಇತ್ತಲ್ಲ ಅದು ನಂದ ಡ್ರೀಮ್ಸ್. ನಿಮ್ದು ಏನು ಗುರಿ ನಂದು ಅದ ಗುರಿ.
ಅಂತ ನೀವು ಹೇಳ್ತಿದ್ದೀರಿ. ಯುವರ್ ವಾಯ್ಸ್ ಸೌಂಡ್ ಸೋ ಸೆಕ್ಸಿ ವೆನ್ ಯು ವಿಸ್ಪರ್ ಇನ್ ಮೈ ಇಯರ್ಸ್. ನಿಮ್ದು ಅವ್ರದ್ದು ವಾಯ್ಸ್ ಭಾಳ ಸೆಕ್ಸಿಯಾಗಿ ನಿಮಗೆ ಕೇಳಿಸತ್ತಂತ. ಅವ್ರ ಕಿವಿ ಒಳಗೆ ಪಿಸು ಮಾತಾಡಿದ್ರಂದ್ರೆ ಮೋಸ್ಟ್ಲಿ ನನ್ನ ವ್ಯೂವರ್ಸ್ ಯಾರದಿರಲ್ಲ, ಭಾಳ ರೊಮ್ಯಾಂಟಿಕ್ ಅದಿರಿ. ಯು ಟೇಕ್ ಕೇರ್ ಆಫ್ ಮೀ ಆ್ಯಂಡ್ ಸ್ಟೇ ಬೈ ಮೈ ಸೈಡ್ ವೆನ್ ಐ ಆಮ್ ಇಲ್. ನಿಮಗೆ ಆರಾಮಿಲ್ದಾಗ, ನಿಮ್ಮದು ಒಂದು ಡೌನ್ ಇದ್ದಾಗ, ನಿಮ್ಮ ಎಮೋಷನ್ಸ್ ಲೋ ಇದ್ದಾಗ ಅವ್ರು ನಿಮ್ಮ ಸೈಡಿಗೆ ನಿಂತು, ನಿಮ್ಮ ಜೊತೆಗೆ ನಿಂತು, ಸೈಡಿಗೆ ಅಂದರೆ ಪಕ್ಕಕ್ಕಲ್ಲ, ನಿಮ್ಮ ಜೊತೆಗೆ ನಿಂತು ನಿಮ್ದು ಆ ಇಲ್ನೆಸ್ ಅಥವಾ ನಿಮ್ಮದು ಸ್ಯಾಡ್ನೆಸ್, ನಿಮ್ದು ಆ ಕೆಟ್ಟ ಗಳಿಗೆಯಿಂದ ಹೊರಗೆ ಬರಲಿಕ್ಕೆ ಅವರು ನಿಮಗೆ ಭಾಳ ಚಲೋ ಕೇರ್ ಮಾಡ್ತಾರಂತ ನೀವು ಹೇಳ್ತಾ ಇದ್ದೀರಿ. ಸೊ ನಿಮ್ಮ ಪರ್ಸನ್ನ ನಿಮಗೇನು ಹೇಳ್ತಾರಂತ ನೋಡೋಣ. ಸೊ ಅವ್ರ ಕಡೆಯಿಂದ ಏನು ನಿಮಗೆ ಮೆಸೇಜಸ್ ಬರ್ತಾವೆ, ಅವ್ರ ಮನಸ್ಸೊಳಗೆ ಏನಿದೆ. ಎನರ್ಜೀಸ್ ಚೇಂಜ್ ಆಗ್ತಾ ಇರ್ತಾವೆ. ಓಕೆ, ನಂದು ಏನಂದ್ರೆ ನಿಮ್ಮ ಕೆಲವೊಬ್ಬರೆಲ್ಲ ಮೆಸೇಜಸ್ ಹಾಕಿರಿ, ಥರ್ಡ್ ಪಾರ್ಟಿ ಸಿಚುವೇಶನ್ ನೋಡಿರಿ, ನಮ್ಮದು ಜೀವನೊಳಗೆ ಏನೋ ನಡೆದೈತಿ ಅಂತೆಲ್ಲ. ಓಕೆ, ನಾನು ಅಂತೀನಂದ್ರೆ ನಂದು ಡೈಲಿ ಗೈಡೆನ್ಸ್ ಅಂತ ಹಾಕ್ತೀನಿ ಬೆಳಗ್ಗೆ. ಅದನ್ನು ನೋಡ್ಬೇಕು ನೀವು, ಅದು ನಿಮ್ಗೆ ಗೈಡೆನ್ಸ್ ಕೊಡ್ತೈತಿ ನಿಮ್ಮ ದಿನ ಹೆಂಗಿರ್ತೈತಿ ಅಂತಂದು. ಸೊ ಅದ್ರ ತಕ್ಕಂಗೆ ನೀವು ಅಟ್ಲೀಸ್ಟ್ ಅಂಥ ಪರಿಸ್ಥಿತಿಗಳು ಬಂದ್ರೆ ನಿಮ್ಮ ಜೀವನದಾಗ ಆ ಟೈಪ್ ಏನೋ ನಡೆದಿದ್ದು ಬಂದ್ರೆ ನೀವು ಅದಕ್ಕೆ ರೆಡಿ ಇರ್ಬೋದು ಅಷ್ಟೇ. ರೆಡಿ ಇದ್ರೆ ಅಂದ್ರೆ ಅದನ್ನು ಫೇಸ್ ಮಾಡ್ತೀರಿ. ಎಕ್ಸ್ಕ್ಯೂಸ್ ಮೀ. ಸೊ ನೋಡ್ರಿ ಅದನ್ನ. ಯು ವುಡ್ ಡೂ ಎನಿಥಿಂಗ್ ಟು ಮೇಕ್ ಮಿ ಹ್ಯಾಪಿ. ಅವ್ರು ನಿಮಗೆ ಹೇಳ್ತಿದ್ದಾರೆ, ಅವ್ರನ್ನ ಹ್ಯಾಪಿ ಇಡಲಿಕ್ಕೆ ನೀವು ಯಾವ ಲೆವೆಲಿಗೆ ಬೇಕಾದರೂ ಹೋಗ್ತೀರಿ, ಯಾರನ್ನ ಬೇಕಾದರೂ ಎದುರಿಸ್ಕೊತೀರಿ, ಅವ್ರು ನೀವು ಏನು ಬೇಕಾದರೂ ಮಾಡ್ತೀರಿ ಅಂತ ನಿಮ್ಮ ಪಾರ್ಟ್ನರ್ಸ್ ಹೇಳ್ತಿದ್ದಾರೆ ನಿಮಗೆ. ಯು ಕೇರ್ ಅಬೌಟ್ ಹೌ ಐ ಫೀಲ್. ಇಲ್ಲಿ ನಿಮಗೇನು ಬಂತು, ನಿಮ್ಗೆ ಆರಾಮಿಲ್ಲ ಅಂದ್ರಾಗ, ನಿಮ್ಮದು ಲೋ ಬಿದ್ರಂದ್ರೆ ಅವ್ರು ನಿಮಗೆಲ್ಲ ಕೇರ್ ಮಾಡ್ಕೊತಾರೆ ಅಂತ ಬಂತು. ಸೊ ನೀವೂ ಅವರಿಗೆ ಅವ್ರು ಹೆಂಗೆ ಫೀಲ್ ಮಾಡ್ತಾರಲ್ಲ ಅದಕ್ಕೆ ಕೇರ್ ಮಾಡಿಕೊಂಡು ಅದಕ್ಕೆ ಸಪೋರ್ಟ್ ಮಾಡ್ತೀರಿ ಅಂತ ಬಂತು. ಸೊ ಒಬ್ರಿಗೊಬ್ರು ಕೇರ್ ಮಾಡ್ಕೊಳಕತ್ತೀರಿ, ಆದರೂ ಈ ಡಿಸ್ಟರ್ಬೆನ್ಸ್ ಯಾಕೆ? ಐ ಕಾಂಟ್ ಇಮ್ಯಾಜಿನ್ ಅ ಮಿನಿಟ್ ವಿತೌಟ್ ಯು. ನಿಮ್ಮ ಇಲ್ದಂಗೆ ಅವ್ರ ಜೀವನ ಮಾಡೋಕ್ಕಾಗೋದಿಲ್ಲ, ಒಂದು ನಿಮಿಷನ ನಿಮ್ಗೆ ಬಿಟ್ಟಿರೋಕ್ಕಾಗೋದಿಲ್ಲ ಅಂತ ಹೇಳ್ತಾರೆ. ಯುವರ್ ಫ್ಯಾಂಟಸೀಸ್ ಬ್ಲೆಂಡ್ ವಿತ್ ಮೈನ್. ಇಲ್ಲಿ ನೀವೇನಂದರೆ ಐ ಲವ್ ಟಚಿಂಗ್ ಯು ಆಲ್ ಓವರ್ ಅಂತ ಹೇಳಿದರೆ, ಇಲ್ಲಿ ಅವ್ರು ಹೇಳ್ತಾರೆ ನಿಮ್ಮ ಫ್ಯಾಂಟಸೀಸ್ ಏನದಾವಲ್ಲ, ಫ್ಯಾಂಟಸೀಸ್ ಒಂದು ಇಮ್ಯಾಜಿನರಿ ಒಳಗೆ ರೊಮ್ಯಾಂಟಿಕ್ಕಾಗಿ ಇಮ್ಯಾಜಿನರಿ ನಾವು ಏನು ಬೇಕಾದ್ರೂ ಇಮ್ಯಾಜಿನ್ ಒಳಗೆ ಮಾಡ್ಬೋದಲ್ಲ, ನಮ್ಗೆ ಹೆಂಗೆ ಬೇಕಾದ್ರೆ ಎಲ್ಲಿ ಬೇಕಾದ್ರೂ ಹೋಗ್ಬೋದು. ಹಂಗೆ ನಿಮ್ದು ಏನು ನಿಮ್ಮ ಫ್ಯಾಂಟಸೀಸ್ ಅವ್ರ ಫ್ಯಾಂಟಸೀಸ್ ಇಬ್ಬರದು ಮ್ಯಾಚ್ ಆಗ್ತಾವು ಅಂತ ಹೇಳ್ತಿದ್ದಾರೆ. ಯುವರ್ ಕರ್ನಲ್ಸ್ ಆರ್ ವರ್ತ್ ಡೈಯಿಂಗ್ ಫಾರ್. ನೀವೇನು ಅವ್ರಿಗೆ ಹಗ್ಸ್ ಕೊಡ್ತಿರಲ್ಲ, ಒಂದು ಅಪ್ಪುಗೆ ಅಥವಾ ಒಂದು ಪ್ರೀತಿಯಿಂದ ಹಿಂಗೆ ಹಿಡ್ಕೊತೇವಲ್ಲ, ಅದಕ್ಕೆ ಕರ್ಡನ್ಸ್ ಅನ್ನೋದು ವರ್ತ್ ಡೈಯಿಂಗ್ ಫಾರ್. ಅಂದ್ರೆ ಭಾಳ ಕೇರಿಂಗ್, ಲವಿಂಗ್, ಒಂದು ಸೂದಿಂಗ್ ಎಫೆಕ್ಟ್ ಇರ್ತದೆ ಅದ್ರೊಳಗೆ, ಒಂದು ರಿಲ್ಯಾಕ್ಸಿಂಗ್ ಇರ್ತದೆ ನಿಮ್ಮ ಕರ್ಡಲ್ಸ್ ಅಂತ ನಿಮ್ಮ ಪಾರ್ಟ್ನರ್ಸ್ ನಿಮಗೆ ಹೇಳ್ತಿದ್ದಾರೆ. ಸೊ ಇದು ಕ್ವಶನ್ ಆ್ಯಂಡ್ ಆನ್ಸರ್ಸ್ ಒಬ್ರಿಗೊಬ್ರದ್ದು ಹೆಲ್ಪ್ ಆಗಿದೆ ಅನ್ಕೊತೀನಿ, ನಿಮ್ಮ ರಿಲೇಷನ್ಶಿಪ್ ಸರಿ ಮಾಡ್ಕೊಳ್ಳಿಕ್ಕೆ ಅಂತ ಹೇಳ್ತೀನಿ. ಓಕೆ, ಫಸ್ಟ್ ನೀವು ಸರಿ ಆಗ್ರಿ, ಆಮೇಲೆ ಎದುರಿಗಿರೋದನ್ನ ಸರಿ ಮಾಡ್ಕೊಳಕ್ಕೆ ಬರುತ್ತೆ. ಓಕೆ, ಲೈಕ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ, ಕಮೆಂಟ್ ಮಾಡಿರಿ, ಬೆಲ್ ಐಕಾನ್ನ ಪ್ರೆಸ್ ಮಾಡಿರಿ, ಆಲ್ ಅಂತ ಹೊಡೆದು ಅದಕ್ಕೆ ಪ್ರೆಸ್ ಮಾಡಿರಿ. ಸೊ ಎಲ್ಲ ವೀಡಿಯೋಸು ನಿಮಗೆ ಬರ್ತಾವೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಹ್ಯಾವ್ ಅ ಗ್ರೇಟ್ ಡೇ.